ವಿಶ್ವದಲ್ಲಿ ಶಾಂತಿ ಅಶಾಂತಿಗಳ ಧರ್ಮ ಅಧರ್ಮಗಳ ಸಂಘರ್ಷ ನಡೆದಾಗ ಸುಳ್ಳು ಸತ್ಯದ ಮೇಲೆ ಮೆರೆದಾಟ ಮಾಡುವಾಗ ಮನುಕುಲ ಉದ್ಧಾರಕ್ಕಾಗಿ ಧರೆಗೆ ಅವತರಿಸಿ ಸಾಧಾರಣ ಜೀವನದಲ್ಲಿ ಸುಧಾರಣೆ ತರಲು ನಾಡಿನ ಜನರ ಅಜ್ಞಾನ ಅಳಸಿ ಸುಜ್ಞಾನ ತೋರಿದ ಮಹಾನ್ ಸಂತ ತಪಸ್ವಿ ಶರಣರ ನಾಡು ನಮ್ಮ ಕರ್ನಾಟಕ. ಅಂತಹ ನಾಡಿನ 12ನೇ ಶತಮಾನದ ಸಾಲಿನಲ್ಲಿ ಬರುವ ಕಾಯಕ ನಿಷ್ಠೆ, ಸತ್ಯ, ಧರ್ಮ, ನ್ಯಾಯ ಮೊದಲಾದ ಅಷ್ಟು ಗುಣಗಳನ್ನು ಅಳವಡಿಸಿಕೊಂಡೇ ಬದುಕಿದಂತಹ ಶರಣೆ ಗುಡ್ಡಾಪುರ ದಾನಮ್ಮ ದೇವಿ ಧರ್ಮ ಜಾಗೃತಿಗಾಗಿ ದೇಶ ಸಂಚಾರ ಮಾಡುತ್ತಾ ಲೋಕ ಕಲ್ಯಾಣಕ್ಕಾಗಿ ಪಾರಮಾರ್ಥದ ಹಾದಿ ಹಿಡಿದು ಗುಡ್ಡಾಪುರದಲ್ಲಿ ನೆಲೆಸಿದ ದಾನಮ್ಮ ಭಕ್ತರ ಪಾಲಿನ ವರದಾನಿ. ಅಂತಹ ಮಹಾನ್ ದೇವತೆ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಮಲ್ಲಯ್ಯ ಮಳಮಠ್ ಅವರ ಸುಪುತ್ರ ನಾಗಯ್ಯ ಮಳಮಠ್ ದೇವಿಯನ್ನು 8 ವರ್ಷದಿಂದ ಆರಾಧನೆ ಮಾಡುತ್ತಾ ದೇವಿಯ ಕೃಪಾಶೀರ್ವಾದ ಅವರ ಮೇಲೆ ಆಗಿ ದೇವಿಯು ನನ್ನನ್ನು ಮನೆಯಲ್ಲಿ ಪೂಜೆ ಮಾಡು ಎಂದು ದೈವವಾಣಿ ಆದಾಗ ಅದೇ ರೀತಿ ಮನೆಯಲ್ಲಿ ದೇವತೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸುತ್ತಾ ಬೇಡಿ ಬಂದ ಭಕ್ತರಿಗೆ ದೇವಿ ಅಂಗಾರ ನೀಡಿ ಸ್ಥಳದಲ್ಲಿ ಹಲವಾರು ಪವಾಡಗಳನ್ನು ಮಾಡ್ತಾ ಯಾವುದೇ ಜಾತಿ ಧರ್ಮ ಎನ್ನದೇ ಕಷ್ಟ ಅಂತ ಬಂದಾಗ ದೇವಿ ಅಂಗಾರ ನೀಡಿ ಕೆಲವೊಂದು ಆಯುರ್ವೇದ ಔಷಧಿ ಕೊಟ್ಟು ಪರಿಹರಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಐನಾಪುರ ಪಟ್ಟಣದಲ್ಲಿ ಶ್ರೀ ದಾನಮ್ಮ ದೇವಿ ಜಾತ್ರಾ ಮಹೋತ್ಸವ 21ನೆಯ ವಾರ್ಷಿಕೋತ್ಸವ ಹಮ್ಮಿಕೊಂಡಿದ್ದು ಜಾತ್ರಾ ನಿಮಿತ್ತ ಕುಂಕುಮಾರ್ಚನೆ, ರುದ್ರಾಭಿಷೇಕ, ಸಕಲ ವಾದ್ಯಗಳೊಂದಿಗೆ ಮುತ್ತೈದೆಯರು ಊರಿನ ಪ್ರಮುಖ ಬೀದಿಗಳಲ್ಲಿ ಕುಂಭ ಆರತಿಗಳೊಂದಿಗೆ ಮೆರವಣಿಗೆ ಸಂಚರಿಸಿ ದೇವಿಯ ಮಂದಿರಕ್ಕೆ ತಲುಪಿತು. ಸಂಜೆ 6 ಗಂಟೆಗೆ ಮಕ್ಕಳಿಂದ ಸಾಂಸ್ಕೃತಿಕ ಹಾಗೂ ಹಿರಿಯರಿಗೆ ಸತ್ಕಾರ ಕಾರ್ಯಕ್ರಮಗಳು ನೆರವೇರುವವು. ಇನ್ನು ಸಂತಾನ ರಹಿತ ಮಹಿಳೆಯರಿಂದ ಉಡಿ ತುಂಬಿಸಿಕೊಳ್ಳುವ ಕಾರ್ಯಕ್ರಮ, ವಿವಾಹ ಇಲ್ಲದವರಿಗೆ ಕಂಕಣ ಕಟ್ಟಿಸಿಕೊಳ್ಳುವ ಕಾರ್ಯಕ್ರಮ ಜರುಗುವವು. ಇನ್ನು ಡಿಸೆಂಬರ್ 1ರಂದು ಮುಂಜಾನೆ 8 ಗಂಟೆಗೆ ಮಹಾಭಿಷೇಕ, ಮಂಗಳಾರತಿ ಮತ್ತು ಸುಮಂಗಲೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನೆರವೇರುವವು. ದಾನಮ್ಮ ದೇವಿಗೆ ಮಹಾಪೂಜೆ, ಮಹಾಪ್ರಸಾದ ಜರುಗಲಿದೆ ಎಂದು ಶ್ರೀ ದಾನಮ್ಮ ದೇವಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನಾಗಯ್ಯ ಮಲ್ಲಯ್ಯ ಮಳೆಮಠ್ ಅವರು ತಿಳಿಸಿದರು. ನಾನು ದೇವಿಯನ್ನು ನಂಬಿರುವ 8 ವರ್ಷದಿಂದ ಆಕೆ ಸೇವೆಯನ್ನು ಮಾಡುತ್ತಾ ಬರುವ ಸಂದರ್ಭದಲ್ಲಿ ನನಗೆ ದೇವಿಯ ವರ ಸಿಕ್ಕದ್ದು 28ನೇ ವಯಸ್ಸಿನಲ್ಲಿ. ಆ ದೇವಿಯನ್ನು ಹಾಗೆ ಗುಡ್ಡಾಪುರದಲ್ಲಿ ನಡೆದುಕೊಂಡು ಹೋಗಿ ಆಕೆಗೆ ಅನ್ನ ಸಂತೃಪ್ತವನ್ನು ಅಲ್ಲೆಯನ್ನು ಮಾಡಿ ಆ ಬಳಿಕ ದೇವಿಯ ಪ್ರತಿರೂಪವೇ ನನಗೆ ಕಾಣಿದ್ದರಿಂದ ನಾನು ಐನಾಪುರದಲ್ಲಿ ಮಾಡುವಂಥ ಆಕೆ ವರ ಸಿಕ್ಕ ಬಳಿಕ ಐನಾಪುರದಲ್ಲಿ ನಮ್ಮ ಮನೆಯಲ್ಲಿ ನೆಲೆಸಿ ಆಕೆದೊಂದು ಪ್ರತಿರೂಪವನ್ನು ನನಗೆ ತೋರಿಸಿದ ನಂತರ ನಾನು ನನ್ನ ಬಡತನವನ್ನು ನೀಗಿಸಿದ್ದಾಳೆ. ಆ ಬಡತನವನ್ನು ಹಾಗೆ ಪದೇ ಪದೇ ಹೆಚ್ಚು ಮಾಡುತ್ತಾ ಬರುತ್ತಾ ಆ ದೇವಿಯ ಒಲುಮೆಯಿಂದ ನನಗೆ ಸಿರಿ ಸಂಪತ್ತುಗಳನ್ನು ಒಲಿದಿದೆ ಹಾಗೂ ಧನಧಾನ್ಯಗಳನ್ನು ಸಂಪತ್ತಾಗಿದೆ. ಈ ಜಾತ್ರೆಗೆ ಎಲ್ಲ ಸಕಲ ಸದ್ಭಕ್ತರನ್ನು ಕರೆಸಿ ನನ್ನ ಸ್ವಯ ಇಚ್ಛೆಯಿಂದ ನಾನು ಪ್ರತಿ ವರ್ಷ ನನ್ನ ಶಕ್ತಿ ಮೀರಿ ಆ ಕೊಟ್ಟ ತಾಯಿಯ ವರದಿಂದ ನಾನು ಈ ಕಾರ್ಯಕ್ರಮವನ್ನು ನೆರವೇರಿಸುತ್ತೇನೆ. ಪ್ರತಿ ವರ್ಷ ಮಾಡುತ್ತಾ ಈಗ 21ನೇ ವರ್ಷ ಕಾರ್ಯಕ್ರಮ ಮಹೋತ್ಸವದಲ್ಲಿ ದೇವಿ ನನಗೆ ಒಂದು ವರ ಮೂರ್ತಿಯನ್ನು ನೀನು ಕುಣಿಸೆಂದು ಹೇಳಿ ಆಕೆಯ ಮೂರ್ತಿಯನ್ನು ಕುಣಿಸಲು ಸಕಲ ಸದ್ಭಕ್ತರು ಸಹಾಯವನ್ನು ಮಾಡಿದ್ದಾರೆ. ಅದು ಸೊಲ್ಲಾಪುರದ ಗುಪ್ತ ರಹಸ್ಯ ಇರುತ್ತದೆ. ಅವರು ಕೊಟ್ಟಂತ ಕಾಣಿಕೆ ಇಷ್ಟಂತ ಹೇಳಕ್ಕೆ ನನಗೆ ಸಾಧ್ಯ ಇಲ್ಲ. ಅದರಲ್ಲಿ ನಾವು ಸ್ವಲ್ಪ ಹಾಕಿ ಆ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನಾ ನಾಳೆ ಶನಿವಾರ ದಿನಾಂಕ 30/11/2024ರಂದು ಬೆಳಿಗ್ಗೆ 7 ಗಂಟೆಗೆ ದೇವಿಯ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಮೊದಲಿಗೆ ರುದ್ರಾಭಿಷೇಕ, ನಂತರ ಕುಂಕುಮಾರ್ಚನೆ ಆದ ಮುಗಿದ ಬಳಿಕ ಊರಿನಲ್ಲಿ ಮಹಾ ಮೆರವಣಿಗೆ ಆರಂಭ ಕೈಗೊಳ್ಳಲಿದೆ. ನೀವು ಈಗ ದೇವ್ರ ಮೂರ್ತಿ ಕುಣಿಸಿದ ಬಳಿಕ ಎಷ್ಟು ಪವಾಡಗಳು ಅಂದಾಜ ಎಷ್ಟು ಪವಾಡ ಆಗಿರ್ಬೋದು? ಹೀಗೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ, ಪ್ರತಿ ವರ್ಷ ಉಡಿಯಲ್ಲಿ ಫಲ ಹಾಕುವ ಸಂದರ್ಭ ಇದೆ. ಸಕಲ ಮಕ್ಕಳಿಗೆ ರೋಗ ರುಜಿನಾದಿಗಳಿದ್ದರೂ ಇಲ್ಲಿ ಬಂದವರಿಗೆ ಎಲ್ಲ ಕಡಿಮೆ ಆಗಿದೆ. ಹಾಗೂ ವಿವಾಹ ಇಲ್ಲದವರಿಗೆ ವಿವಾಹ ಕಂಕಣವನ್ನು ಕಟ್ಟಿ ಕಂಕಣ ಭಾಗ್ಯವನ್ನು ಕೊಟ್ಟಿರುತ್ತದೆ. ಹಾಗೂ ಯಾವುದೇ ಕರ್ಮ ದೋಷಗಳಿದ್ದರೂ
ರೋಗ ರುಜಿನಾದಿಗಳಿದ್ದರೂ ಅವರಿಗೆ ದೇವಿ ಭಂಡಾರದಿಂದ ಉಜ್ವಲವಾಗಿ ಅವರು ಕೊಟ್ಟಂತ ವರಗಳನ್ನು ಬೇಡಿದ ವರಗಳನ್ನು ದೇವಿ. ರಿಪೋರ್ಟ್ ಮುರುಗೇಶ್ ಗಸ್ತಿ, BV5 ನ್ಯೂಸ್ ಕನ್ನಡ, ಐನಾಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.